ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ. ಇವತ್ತು ಅಮ್ಮ ಬರ್ತಾರೆ. ಅಕ್ಕ ನೆನ್ನೆ ಬಂದಿದ್ದರು. ಅಕ್ಕ ಇಲ್ಲೇ ನಮ್ಮನೇಲೇ ಉಳ್ಕೊಂಡ್ರು ರಾತ್ರಿ. ಏನೋ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಆಗಿದೆ ಅಂತಿದ್ರು. ಸೊ ಹಂಗಾಗಿ ಇಲ್ಲೇ ಇದ್ದಾರೆ. ಅಮ್ಮ ಬರೋವರೆಗೂ ಪಾಪನ ನೋಡಿಕೊಂಡು ಹೋಗ್ತೀನಿ ಅಂದರು. ಇನ್ನೂ ತುಂಬ ರಿಲೇಷನ್ಸ್ ಮನೆ ಎಲ್ಲ ಇದೆ ತುಮಕೂರಲ್ಲಿ. ಹಾಗಾಗಿ ಇವತ್ತು ಬೆಳಿಗ್ಗೆ ಉಪ್ಮಾ ಮತ್ತು ಕೇಸರಿಬಾತ್ ಮಾಡ್ತಾಯಿದ್ದೀನಿ ನಾನು ತಿಂಡಿಗೆ. ಆ್ಯಂಡ್ ಹಾಗೆ ಇವತ್ತು ಲಶಿಕಂಗೆ ಬುಕ್ಸ್ ಇಶ್ಯೂ ಮಾಡ್ತಾರೆ. ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಬುಕ್ಸ್ ಇಶ್ಯೂ ಮಾಡೋದು. ಚಿಕ್ಕ ಮಕ್ಕಳಲ್ವ, ಹಂಗಾಗಿ ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಬೈಂಡೆಲ್ಲ ಹಾಕಿಬಿಟ್ಟು ಕೊಟ್ಟು ಕಳಿಸ್ಬೇಕು ಮಂಡೇ. ಇವತ್ತಿಬ್ಬರಿಗೂ ರಜಾ ಇದೆ, ಲಶಿಕಂಗೆ ಮತ್ತು ಪ್ರಕುಲ್ಗೆ. ಸೊ ಹಂಗಾಗಿ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಆಗಲೇ ಹೇಳ್ದಂಗೆ ಇಲ್ಲಿ ಉಪ್ಮಾ ಮತ್ತು ಕೇಸರಿಬಾತ್ಗೆ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲಿ ತರಕಾರಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ. ಸೊ ಇಲ್ಲೊಂದು ಸ್ವಲ್ಪ ಗೆಣಸೆಲ್ಲ ಇತ್ತು. ಮಕ್ಕಳು ಮನೆಯಲ್ಲೇ ಇದ್ದಾಗ ಈ ಥರದ್ದು ಏನಾದರೂ ಮಾಡಿ ಇಟ್ಟಿರ್ತೀನಿ. ಸ್ಕೂಲಿಗೆ ಹೋದಾಗಂತೂ ಪಾಪ ಅವ್ರು ಬ್ರೇಕ್ಸಲ್ಲೇ ತಿನ್ನಬೇಕಾಗತ್ತೆ. ಹಾಗಾಗಿ ಗೆಣಸೆಲ್ಲ ಇತ್ತು. ಗೆಣಸು ಅಂದರೆ ಮಕ್ಳಿಗೆ ತುಂಬ ಇಷ್ಟ, ಸ್ವೀಟ್ ಪೊಟ್ಯಾಟೊ. ಹಾಗಾಗಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದೊಂದ್ಸಲ ಸ್ಟೀಮ್ ಮಾಡ್ತೀನಿ, ಟೈಮ್ ಇಲ್ಲ ಅಂದರೆ ಹಿಂಗೆ ಹಾಕ್ಬಿಡ್ತೀನಿ ನೀರೊಳಗೆ. ಬಟ್ ಸ್ಟೀಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ಬನ್ಸಿ ರವೆನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಉಪ್ಮಾಗೆ. ಇನ್ನು ಮಾಮೂಲಿ ಸಣ್ಣ ರವೆ ಬರುತ್ತಲ್ಲ, ಅದಕ್ಕೆ ಕೇಸರಿಬಾತ್ಗೆ ಯೂಸ್ ಮಾಡ್ಕೋತೀನಿ. ಇನ್ನು ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಮಾಡ್ತಿದ್ದಾರೆ. ಏನಕ್ಕಂದರೆ ಯೂಶ್ವಲಿ ಈಗ ಒಬ್ಬರು ಮನೆಗೆ ಬಂದಾಗ ಪಾಪ ಅವ್ರಿಗೂ ಅಲ್ಲಿ ತುಂಬ ಕೆಲಸನೇ ಇರುತ್ತೆ. ಹೆಣ್ಮಕ್ಳಿಗೆ ಎಲ್ರಿಗೂ ಅವ್ರವ್ರ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಬೇರೆ ಕಡೆ ಬಂದಾಗಲೂ ಕೆಲಸ ಮಾಡ್ತಾರೆ. ಬಟ್ ನಾನು ಹೇಳ್ತಿದ್ದೆ, ಹೋಗಿ ಕೂತ್ಕೋ ಆರಾಮಾಗಿ, ಅಲ್ಲೂ ಮಾಡಿರ್ತೀಯ, ಇಲ್ಲೇನಕ್ಕೆ ಮಾಡ್ತೀಯ ಅಂದರೆ ಕೇಳಲ್ಲ. ಅದು ಹೆಣ್ಮಕ್ಳ ಸ್ವಭಾವನೇ ಹಾಗೆ ಅಲ್ವಾ. ಸೊ ಅಕ್ಕ ತಂಗಿ ಈ ಕಡೆ ಇದ್ದಾಗ ಹೆಲ್ಪ್ ಮಾಡೋಕ್ಕೆ ಬಂದೇ ಬರ್ತಾರೆ. ಅದು ಸಹಜ, ಏನೂ ಮಾಡೋದಕ್ಕೆ ಆಗಲ್ಲ. ಇನ್ನೂ ಒಂದು ಕಡೆ ಎಲ್ಲ ಆಯಿತು, ಸಾಂಬಾರು ತಿಂಡಿ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಕಿಚನ್ ಒಂದು ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಮುಗೀತು. ಇನ್ನೂ ಅಕ್ಕ ಒಂದು ಸ್ವಲ್ಪ ಆಚೆ ಹೋಗಬೇಕು, ಶಾಪ್ ಮಾಡಬೇಕು, ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇದ್ದರು. ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗಿ ಬರಬೇಕು, ಇಲ್ಲೇ ವಿಶಾಲ್ ಮೆಗಾ ಮಾರ್ಟ್ ಹತ್ರ. ಸೊ ಹಂಗಾಗಿ ತಿಂದಿದ್ದಾಯಿತು. ಈಗ ಸ್ವಲ್ಪ ಡೈನಿಂಗ್ ಟೇಬಲ್ಲು ಮತ್ತು ಕಿಚನ್ನು ಎಲ್ಲ ಸ್ಲ್ಯಾಬ್ಸು, ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ಮತ್ತು ರೋಸಸ್ ಗುಲಾಬಿ ತಂದಿದ್ನಲ್ಲ, ಒಂದು 2 ದಿನಕ್ಕೆ ಇದಾಗೋಯ್ತು. ಯಾಕಂದರೆ ತುಂಬ ಬಿಸಿಲು ಬೇರೆ ಇರುತ್ತೆ, ಜಾಸ್ತಿ ದಿನ ಇರೋದು ಇಲ್ಲ. ಆ್ಯಂಡ್ ಕಿಚನ್ನ ಕ್ಲೀನ್ ಮಾಡಿಬಿಟ್ರೆ ಎಷ್ಟು ನೆಮ್ಮದಿಯಿಂದ ಇರುತ್ತೆ. ಅಡುಗೆ ಮಾಡೋವಾಗ ಹೆಂಗೆಂಗೋ ಆಗಿಬಿಟ್ಟಿರುತ್ತೆ. ಎಣ್ಣೆ ಚೆಲ್ಲೋದು, ನೀರು ಚೆಲ್ಲೋದು, ಉಪ್ಪು ಖಾರ, ಆಮೇಲೆ ನೀರು, ಪ್ರತಿಯೊಂದು ಚೆಲ್ಲಿರುತ್ತೆ, ಎಲ್ಲ ಜಿಡ್ಜಿಡ್ಡಾಗಿರುತ್ತೆ. ಸೊ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರೋಲ್ಲ. ಸೊ ಹಂಗೆ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಸೊ ಅದೇನೋ ಗೊತ್ತಿಲ್ಲ, ಕೌಂಟರ್ ಟಾಪ್ ಕ್ಲೀನಾಗಿದ್ದರೆ ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಅಡುಗೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನೆಲ್ಲ ಮಜ್ಜಿಗೆ ಸಾಂಬಾರು ಎಲ್ಲ ಮಾಡಿ ರೆಡಿ ಮಾಡಿ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ಸೊ ಮಧ್ಯಾಹ್ನ ಒಂಚೂರು ರೈಸೋ ಇಲ್ಲ ಏನಾದರೂ ಮುದ್ದೆ ಮಾಡಿಕೊಂಡ್ರೆ ಸಾಕು, ಸೊ ಮುಗಿಯುತ್ತೆ. ಮತ್ತು ರಾತ್ರಿಗೆ ಏನಾದರೂ ಮಾಡಿದ್ರೆ ಆಯಿತು ಅಂತ ಅಷ್ಟೇ. ಇನ್ನು ಕಿಚನಲ್ಲಿ ಇದೊಂದು ಸಿಂಕ್ ಇದೆ, ಇದನ್ನೇ ನಾವು ಇಲ್ಲೇನು ಪಾತ್ರೆ ಎಲ್ಲ ವಾಶ್ ಮಾಡಲ್ಲ, ಹಿಂದೆಗಡೆ ಪಾತ್ರೆ ವಾಶ್ ಮಾಡೋದು. ಇಲ್ಲಿ ಜಸ್ಟ್ ಸುಮ್ಮನೆ ಹ್ಯಾಂಡ್ ವಾಶಿಗೆ ಚಿಕ್ಕದು ಪಾತ್ರೆಗಳು ಸುಮ್ಮನೆ ಹಿಂಗೆ ನೀರಲ್ಲಿ ತೊಳ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ನಾನು ರೆಡಿಯಾಗಿ ಬಂದೆ. ಸೊ 1:30 ಒಳಗೆ ಬನ್ನಿ ಅಂತ ಹೇಳಿದರು, ಬುಕ್ಸ್ ಇಶ್ಯೂ ಮಾಡ್ತಾರಲ್ಲ ಹಾಗಾಗಿ. ಸೊ ರೈಸ್ಗೆ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ, ನಾನು ಲಶ್ಕ ಹೋಗ್ತಾಯಿದ್ವಿ. ಅಕ್ಕ ಇರ್ತಾರಲ್ಲ, ಅಪ್ಪ ಬರೋಷ್ಟೊತ್ತಿಗೆ ರೈಸು ಇದೆಲ್ಲ ರೆಡಿ ಇರಬೇಕು, ಅವ್ರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಇರಬೇಕು. ಸೊ ಅದೇ ಥರನೇ ನಮಗೆ ಅಭ್ಯಾಸ ಆಗಿಬಿಡಿದೆ. ಟೈಮ್ ತಪ್ಪಿ ಊಟ ಮಾಡೋದಕ್ಕೆ ನಮಗೂ ಆಗಲ್ಲ. ಸೊ ಫ್ರೆಂಡ್ಸ್, ಈಗ ಲಕ್ಷ್ಮಣ್ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲೇನಿಲ್ಲ, ಇವತ್ತು ಬುಕ್ಸ್ ಇಶ್ಯೂ ಮಾಡ್ತೀರಿ. ಬುಕ್ಸ್ ಮಾಡ್ಕೊಂಡು ಬಂದು ಸೊ ಬೈಂಡೆಲ್ಲ ಹಾಕ್ಬಿಡ್ತೀನಿ. ಇವತ್ತು ನಾಳೆ ಸಂಡೇ ರಜಾ ಇರುತ್ತೆ ಅಂತ. ಹಾಗಾಗಿ ಅಕ್ಕ ಇದ್ದಾರೆ. ಅಕ್ಕ ಸಂಜೆ ಏನೋ ದೊಡ್ಡಮ್ಮನ ಮನೆಗೆ ಅಲ್ಲಿಗೆ ಹೋಗ್ಬಿಟ್ಟು ನಾಳೆ ಬೆಂಗಳೂರಿಗೆ, ಮತ್ತು ರಿಟರ್ನ್ ಮಂಡೇ ಗುಜರಾತ್ಗೆ ಹೊರಟೋಗ್ಬಿಡ್ತಾರೆ. ಇನ್ನು ಅಮ್ಮ ತಂಗಿ ಸಂಜೆಗೆ ಬರ್ತಾರೆ. ಪಾಪದೊಂದು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅವರು ಒಂದು 4 ಗಂಟೆ 4:15 ಆಗ್ಬೋದು. ಸೊ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಸೊ ಹಂಗಾಗಿ ಬೇಗ ಹೋಗ್ತಾಯಿದ್ದೀನಿ. 1:30ಗೆ ಕ್ಲೋಸ್ ಅಂದರು. ಸೊ ಆಲ್ರೆಡಿ 1 ಆಗಿದೆ, ಹಂಗಾಗಿ ಬೇಗ ಹೋಗಿ ಬಂದ್ಬಿಡ್ತು. సరే ఇంట్లో చేసిస్తాలే, మ్యాంగో ఉంటాయి కదా. అది అట్లేదాగే గ్లాసులో పైప్ తీసేసి రాదులే దాంట్లో. ನೀವು ವಿಶಾಲ್ ಮಾರ್ಟ್ ಹತ್ರ ಅಕ್ಕ ಶಾಪ್ ಮಾಡಿದ್ರು ಮಾರ್ಟಲ್ಲಿ. ಆ್ಯಂಡ್ ಬಂದು ಅಲ್ಲಿ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಮನೆಗೆ. ಸೊ ಬರೋಷ್ಟೊತ್ತಿಗೆ ಫುಲ್ಲು ಮೋಡ ಮುಚ್ಚಿದೆ.
ಹೆಂಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇಷ್ಟೊತ್ತಾದರೆ ಸಾಕು ಎಷ್ಟು ಚೆನ್ನಾಗಿ ಮೋಡ ಮುಚ್ಚುತ್ತೆ. ಆ ವೆದರ್ ನೋಡೋದಕ್ಕೆ ತುಂಬಾ ಇಷ್ಟ ಆಗೈತೆ. ಸಖತ್ತಾಗಿದೆ ವೆದರ್ ನೋಡೋದಕ್ಕೆ. ಇನ್ನು ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದೆ, ಅದು ಆಗ್ತಿದೆ. ಸೊ ಎಲ್ಲನೂ ಆರಾಕಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ, ಮಳೆ ಬಂದರೆ ನೆನೀಲಿ, ಇಲ್ಲ ಅಂದರೆ ಒಣಗ್ಕೊಂಡು ಅದೇ ಇರಲಿ ಅಂದ್ಬಿಟ್ಟು ಹಂಗೆ ಹಾಕಿದ್ದೀನಿ. ಸೊ ಗಾಳಿನೂ ಎದ್ದಿದೆ ತುಂಬಾ. ಸೊ ಮಳೆ ಬರುತ್ತೆ ಪಕ್ಕ, ತುಂಬ ಜೋರಾಗಿ ಬರುತ್ತೆ ಹಾಗಿದೆ. ಈಗ ಒಂಥರ ಮಳೆ ನೋಡೋದಕ್ಕೆ ಚೆಂದ. ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಸಣ್ಣದಾಗಿ. ಸೊ ನೋಡ್ತಾನೆ ಮಳೆ ಫುಲ್ ಜೋರಾಗೇ ಹೋಯಿತು. ಇನ್ನು ಅಡುಗೆ ಮಾಡಿ ಊಟ ಮಾಡಿಕೊಂಡು, ಇವತ್ತು ಹೆಂಗೋ ಸ್ಯಾಟರ್ಡೆ ಅಲ್ವಾ, ಸೊ ಹಂಗಾಗಿ ಮೂವಿ ಡೇ, ನಮ್ಮದು ಮೂವಿ ಟೈಮು. ಸೊ ದುರಂಧರ್ 1 ನೋಡಿರಲಿಲ್ಲ. ಸೊ ತೆಲುಗು ಇದರಲ್ಲೆಲ್ಲ ನೋಡ್ತಾ ಇದ್ವಿ, ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಇನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಜಸ್ಟ್ ಕಾಫಿ ಕುಡ್ಕೊಂಡು, ಸೊ ಈಗ ಬಸ್ತಿ ಬೆಟ್ಟಕ್ಕೆ ನೋಡೋಣ ಅಂದ್ಬಿಟ್ಟೆ ಹೋಗ್ತಾ ಇದ್ವಿ. ಇನ್ನೂ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ, 6 ಹಂಗೆ. ಬಟ್ ನಾವು ಹೊರಟಿದ್ದೆ ಒಂದು 8 o'clock ಆಯಿತು. ಸೊ ಮಕ್ಕಳು ಅವರು ಇರೋದ್ರಿಂದ ಸ್ವಲ್ಪ ಲೇಟಾಗೇ ಆಗುತ್ತೆ, ಅವನ್ನ ಓಡಿಸ್ಕೊಂಡು ಎಬ್ಸ್ಕೊಂಡು ಬರೋ ಅಷ್ಟೊತ್ತಿಗೆ. ಇನ್ನು ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ 6 o'clockಗೆ ಬಸ್ತಿ ಬೆಟ್ಟ ಹತ್ರ ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಒಂದು ಕಾರಿಗೆ 40 rupees ಏನೋ ತೊಗೋತಾರೆ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ಹೋದ್ವಿ. ಅವರು ಕೂಡ ಮೈಂಟೆನೆನ್ಸ್ ಎಲ್ಲ ಮಾಡಬೇಕಲ್ಲ, ಸೊ ಹಂಗಾಗಿ ಈ ಎಂಟ್ರಿ ಟಿಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಸ್ತಿ ಬೆಟ್ಟ ಕಾಲಲ್ಲೂ ಅಂದರೆ ಹತ್ಕೊಂಡು ಹೋಗ್ಬೋದು, ಇಲ್ಲ ಕಾರಲ್ಲೂ ಡೈರೆಕ್ಟಾಗಿ ಹಿಂದೆಗಡೆಯಿಂದ ರೋಡ್ ಇದೆ. ಸೊ ಸೈಡಿಂದ ಹಿಂದೆಗಡೆಯಿಂದ ಸೊ ಸೀದಾ ಕಾರಲ್ಲೂ ಕೂಡ ಹೋಗ್ಬೋದು. ನಾವು ತುಂಬ ಸಲ ಬಂದಾಗೆಲ್ಲ ಹತ್ತಿರೋದೆ, ಫಸ್ಟ್ ಟೈಮ್ ನಾವು ಇವತ್ತು ಕಾರಲ್ಲಿ ಹೋಗ್ತಾ ಇರೋದು. ಏನಕ್ಕಂದರೆ ಮಕ್ಕಳಿರ್ತಾರೆ, ಎತ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂದ್ಬಿಟ್ಟು. ಸೊ ಸ್ವಲ್ಪ ಲೇಟ್ ಆಗಿತ್ತಲ್ಲ. ಇನ್ನು ನಾವೇ ಇದ್ದರೆ, ದೊಡ್ಡವರೇ ಇದ್ದರೆ ಬೇಗ ಹತ್ಕೊಂಡು ಹೊರಟೋಗ್ತೀವಿ. ತುಂಬ ಚೆನ್ನಾಗಿದೆ. ತುಮಕೂರಲ್ಲಿ ಇರೋಷ್ಟು ಟೂರಿಸ್ಟ್ ಪ್ಲೇಸಸ್ಸು ಯಾವ ಊರಲ್ಲೂ ಇಲ್ಲ. ಅಷ್ಟು ತುಂಬ ಇದ್ದಾವೆ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. ತುಮಕೂರು ಟೂರಿಸಮ್ 1-2 ದಿನ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ತುಮಕೂರು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಅಷ್ಟು ಚೆನ್ನಾಗಿದೆ. ಸೊ ಬನ್ನಿ ಬಸ್ತಿ ಬೆಟ್ಟ ಹೇಗಿದೆ ಅಂತ ನೋಡೋಣ.
ಇನ್ನು ಲಿಂಗ ರೂಪದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಸೊ ಇದೇ ಶಿವಗಂಗೆ ಬೆಟ್ಟ. ಸೊ ಏನು ಪರ್ಫೆಕ್ಟಾಗಿದೆ ನೋಡಿ, ಶಿವಗಂಗೆ ಬೆಟ್ಟ ಲಿಂಗ ಥರನೇ ಇದೆ ಬೆಟ್ಟ ನೋಡೋದಕ್ಕೆ. ಶಿವಗಂಗೆ ಬೆಟ್ಟ ಕೂಡ ಹತ್ಬೋದು, ಟ್ರೆಕ್ಕಿಂಗ್ ಥರ ಅದು. ಒಂದು ಸ್ವಲ್ಪ ಮೆಟ್ಲು, ಒಂದು ಸ್ವಲ್ಪ ಹಾಗೆ ಹತ್ತಬೇಕು, ಎಲ್ಲ ಇದೆ. ತುಂಬ ಜನ ಬಂದಿದ್ರು ಇವತ್ತು ಸಂಡೇ ನೋಡಿ, ತುಂಬ ರೈಡರ್ಸ್ ಬಂದಿದ್ದರು. ಬೆಂಗಳೂರು ಬೇರೆ ನಿಯರ್ ಇದೆಯಲ್ಲ, ತುಂಬ ಬಂದುಬಿಡ್ತಾರೆ ಒನ್ ಡೇ ಟ್ರಿಪ್ ಥರ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬರೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ನೋಡೋದಕ್ಕೆ. ಇದು ಜೈನ್ಸ್ ಇರೋದಿಲ್ಲಿ ಟೆಂಪಲ್ಲು. ಮತ್ತು ಕೆಲವೊಂದು ಹಿಂದೂ ಟೆಂಪಲ್ಸ್ ಕೂಡ ಇದ್ದಾವೆ ಒಳಗಡೆ. ಇಲ್ಲೆಲ್ಲ ಇನ್ನು ಹೊಸದಾಗೆಲ್ಲ ಮಾಡಿದ್ದಾರೆ, ಅಂಗಡಿಗಳೆಲ್ಲನೂ ಇದ್ದಾವೆ ಹಿಂದೆಗಡೆ, ಹೊಸ್ದಾಗಿ ಮಾಡಿದ್ದಾರೆ. ಈ ಥರ ಹತ್ಕೊಂಡು ಬಂದು ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ಈ ಕಡೆಯಿಂದ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇನ್ನು ಮೇಲ್ಗಡೆಗೆ. ಇಲ್ಲ ಬೇಡ ಅನ್ನೋರು ಹತ್ಕೊಂಡು ಬರ್ಬೋದು. ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ, ಸಂಡೇ ಅಲ್ವಾ. ಬ್ಯಾಂಗ್ಳೂರಿಂದನೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಅದರಲ್ಲೂ ಬೈಕಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ಯೂಶ್ವಲಿ ನಾವು ಹತ್ಕೊಂಡು ಬರ್ತಾಯಿದ್ವಿ ಮೆಟ್ಲು, ಬಟ್ ಆಗಲ್ಲ ಮಕ್ಕಳಿದ್ದಾರೆ ಅಂದ್ಬಿಟ್ಟು ಸೊ ಕಾರ್ ಹಿಂದೆಗಡೆಯಿಂದ ಅಲೋ ಮಾಡ್ತಾರೆ. ಸೊ ಬಂದ್ವಿ. ಇಲ್ಲೊಂಚೂರು ಹತ್ತೋದಿದೆ ಅಷ್ಟೆ. ಈಡಂತ ಒಂದು ಮಾಡಿ ಆಟ ಆಡಿಂಟು కదా అప్పుడు వచ్చినోడు ఆట నీళ్ళ వాళ్ళు తిన్నది ఫోటో ఇస్తావా వేసుకో తీసుకున్నా, నువ్వు నిలబడుకోడా నిలబడుకో. ಇನ್ನು ಮೇಲ್ಗಡೆ ಹತ್ತು ಬಂದರೆ ಈ ಥರ ಮರದ ಕೆಳಗಡೆ ಈ ಗೊಂಬೆಗಳನ್ನೆಲ್ಲ ಮಾಡಿ ಕೂರಿಸಿರೋ ಥರ, ಅಂದರೆ ಏನೋ ಎಲ್ಲ ಕೂತಿರೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ಲು ಸ್ಟೀಲು ಗ್ಲಾಸಲ್ಲಿ ಫುಲ್ಲು ಸರೌಂಡಿಂಗ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಫೋಟೋಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಒಂದು ಬೆಳಗ್ಗೆ ಹೋಗಿ ನೋಡ್ಕೊಂಡು ಬರಬೇಕು ಅಂದರೆ ತುಮಕೂರಲ್ಲಿ ಇದೊಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಇನ್ನು ಟ್ರೆಕ್ಕಿಂಗ್ ಮಾಡಿಬಿಟ್ಟು ಅಂದರೆ ಮೆಟ್ಲು ಹತ್ಕೊಂಡು ಬರ್ಬೋದು, ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ಎಲ್ಲ ಫ್ಯಾಟು ಕೊಲೆಸ್ಟ್ರಾಲ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ದಿನವೂ ಆವಾಗ ಲಾಸ್ಟ್ ಟೈಮ್ ಬಂದಾಗ, ಲಾಸ್ಟ್ ಇಯರ್ ಬಂದಾಗ ನಾವು ಒಂಚೂರು ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾಯಿತ್ತು. ಈಗ ಕಂಪ್ಲೀಟಾಗಿ ಆಗೋಗಿದೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿಂದ ಮೇಲ್ಗಡೆಯಿಂದ ವ್ಯೂ ನೋಡಿದ್ರೆ ಏನು ಸಖತ್ತಾಗಿದೆ ಗೊತ್ತಾ, ಗ್ರೀನರಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಬೆಟ್ಟ ಗುಡ್ಡ, ತೆಂಗಿನ ಮರಗಳು ಗಿಡಗಳು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಸಕ್ಕತ್ತಾಗಿದೆ ನೋಡೋದಕ್ಕೆ ವ್ಯೂ. ಮತ್ತು ಪಕ್ಕದಲ್ಲೇ ಕೆರೆ ಇದೆ, ಸೊ ಮೈದಾಳ ಕೆರೆ ಅದಂತೂ ಆಸಮ್ ವ್ಯೂ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಅದು ನೋಡೋದಕ್ಕೆ. ಸೊ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಿಯರ್ವರೆಗೂ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಇದೆ ಆ ಕೆರೆ, ತುಂಬ ಚೆನ್ನಾಗಿದೆ. ಅದನ್ನ ಹಂಗೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೀರು. నేను ఇన్ని తీసానా ఇప్పుడు స్టేటస్ లో 1.5 మినిట్ ఉందా ఏమో కదా, చూడలేదు. అంటే డిసప్పేర్ అవుతుందా అంటే 1.5 మినిట్ వరకు నుంచేనా పడతావు. నువ్వు అతుకో, ఆడుండే చూడు నీళ్ళడా, ఈడుండలేదా రెండు ఆ గుంతుల్లో పడతావు. నువ్వు దగ్గరకు పోద్దు. సో రోడ్ ఉంది బాబు, ఎంత బాగా పడతావు.
అక్కడ నుంచి రేసింగ్ రేసింగ్ కదా రేసింగ్ అన్న 42 వచ్చినాయి ఇంకోటి మళ్ళీ ఇంకోటి ಇನ್ನು ಅಲ್ಲಿಂದ ಬರ್ತಾ ಹೋಟೆಲಲ್ಲಿ ತಟ್ಟೆ ಇಡ್ಲಿ ವಡೆ ತಿಂದ್ಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ರೈಡರ್ಸ್ ಬೈಕಲ್ಲಿ ಬರ್ತಾನೇ ಇದ್ದರು ಜನ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.